ಮತ್ತೆ ಬರೀ ಸಾವಯವದಲ್ಲಿ ಅಡಿಕೆ ಸಾಧಾರಣ ಕ್ರಾಪ್ ಬರುತ್ತೆ. ಪೆಪ್ಪರು 4 ವರ್ಷಕ್ಕೊಂದು ಎವರೇಜ್ ಕ್ರಾಪ್ ತೆಗಿಬೋದು, ಪ್ರತಿ ವರ್ಷ ತೆಗಿಯೋದು ಕಷ್ಟ ಆಗುತ್ತೆ. ಅದೀಗ ನಾರ್ಮಲ್ ಪ್ರಾಕ್ಟೀಸ್ ಮಾಡಿದಾಗ ಒಂದು 10 ರಿಂದ 15 ಗ್ರಾಮ್ ಒಂದು ಗರೆ ವೆಯ್ಟ್ ಬಂದರೆ ಕರೆಕ್ಟಾಗಿ ನಾವು ಮೈಕ್ರೋನ್ಯೂಟ್ರೆಂಟು ಸ್ಪ್ರೇಗಳು ಕೊಟ್ಟಾಗ ಒಂದು 20 ರಿಂದ 25 ಗ್ರಾಮ್ವರೆಗೂ ಬರುತ್ತೆ, 30 ಗ್ರಾಮ್ವರೆಗೂ ಬಂದಿದೆ. ಬೋರಾನ್ ಮಣ್ಣಲ್ಲಿ ಉಳಿತು ಅಂದರೆ ಬೇರೆ ಗೊಬ್ಬರಗಳು ತಗೊಳ್ಳೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಆದಷ್ಟು ಈಗ ಪೆಪ್ಪರ್ ಜಾಸ್ತಿ ಇದ್ದರೆ ನೀವು ಸ್ಪ್ರೇ ಮುಖಾಂತರ ಮೈಕ್ರೋನ್ಯೂಟ್ರೆಂಟ್ ವರ್ಷಕ್ಕೊಂದು 2 ರಿಂದ 3 ರೌಂಡ್ ಮಿನಿಮಮ್ ಕೊಟ್ಟರೆ ಆ ಕೆನಪಿಗೆ ಸರಿಯಾಗಿ ಮೈಕ್ರೋನ್ಯೂಟ್ರೆಂಟ್ ಸಿಗ್ತಾ ಹೋಗುತ್ತೆ. ಮತ್ತು ಇದರಲ್ಲಿ ನಾವೀಗ ಹಾಕ್ತಾ ಇರೋ ಕೆಮಿಕಲ್ಲು ಯಾವುದು ಮಣ್ಣನ್ನು ಹಾಳು ಮಾಡೋಂಥದ್ದಲ್ಲ. ಈಗ ಯೂರಿಯಾ ಯೂಸ್ ಮಾಡಲ್ಲ ನಾವು, ಆದಷ್ಟು ರಾಕ್ ಫಾಸ್ಫೇಟು pH ನೋಡ್ಕೊಂಡು ಹಾಕ್ತೀವಿ. ಅದಕ್ಕಿಂತ ರಾಸಾಯನಿಕ ಹಾಕಿರೋ ಪ್ರಾಬ್ಲಮ್ ಆಗಲ್ಲ. ಕರೆಕ್ಟಾಗಿ ಕಾಂಪೋಸ್ಟ್ ಆಗದೆ ಇದ್ದರೆ ಅದು ನಾವು ತಂದು ಮಣ್ಣಿಗೆ ಹಾಕಿದರೆ ಮಣ್ಣು ಡ್ಯಾಮೇಜ್ ಆಗುತ್ತೆ. ಅಲ್ಲ, ಚಿಲೇಟೆಡ್ ಮೈಕ್ರೋನ್ಯೂಟ್ರೆಂಟ್ ಮಿಕ್ಸ್ ಮಾಡೋದು ಬೆಟರ್. ಈಗ ಚಿಲೇಟೆಡ್ ಬರೀ ಬೋರಾನ್ ಆದರೆ 100 ಗ್ರಾಮ್ ಪರ್ ಬ್ಯಾರಲ್ ಸಾಕಾಗುತ್ತೆ, ಅಂದರೆ 200 ಲೀಟ್ರಿಗೆ, ಅದಕ್ಕಿಂತ ಜಾಸ್ತಿ ಬೇಕಾಗಲ್ಲ. ಹೌದು, ಚಿಲೇಟೆಡ್ ಪರ್ ಬ್ಯಾರಲ್. ಸರಿ, 1 ವರ್ಷ ಗಿಡಕ್ಕಾದ್ರೆ ಈಗ ಈ ಸೈಜಿನ ಬಳ್ಳಿ ಇರಲಿ ಅಥವಾ ದೊಡ್ಡ ಸೈಜ್, ಆ ಕೆನಪಿಗೆ ಸರಿಯಾಗಿ ನಾವು ಸ್ಪ್ರೇ ಮಾಡ್ತೀವಿ. ಈ ಬಳ್ಳಿಗೆ ಈಗ ಸ್ಪ್ರೇ ಮಾಡ್ಬೇಕಾದ್ರೆ ಒಂದು 3/4 ಲೀಟರ್ ಹೋದ್ರೆ, ಈಗ 30 ಅಡಿ ಬಳ್ಳಿ ಇದ್ರೆ ಒಂದು ಜಾಸ್ತಿ ಹೋಗುತ್ತೆ, 10 ಲೀಟರ್ ಹೋಗುತ್ತೆ, 3/4 ಲೀಟರ್. ಆ ತರ ಹಾಕಿದಾಗ ನಮಗೆ ಇಲ್ಲಿ ಬೋರಾನು ಅಥವಾ ಯಾವುದೇ ಮೈಕ್ರೋನ್ಯೂಟ್ರೆಂಟ್ ಎಕ್ಸ್ಟ್ರಾ ಆಗೋ ಚಾನ್ಸಸ್ ಕಮ್ಮಿ ಆಗುತ್ತೆ. ಈಗ ಕೊಡೋ ಸಮಯ ಮಾರ್ಚ್ ಇಂದ ಮೇ 15ರವರೆಗೆ. ಮತ್ತೆ ಹೌದು, ಮಳೆ ಬರೋಕ್ಕಿಂತ 15 ದಿನ ಮುಂಚೆ, ಅಂದ್ರೆ ಮಾನ್ಸೂನ್ ಸೆಟ್ ಆಗಕ್ಕಿಂತ. ಮತ್ತೆ ಸೆಪ್ಟೆಂಬರ್ ಟು ಅಕ್ಟೋಬರ್ ಅದು ಬೆಟರ್ ಟೈಮ್. ಮತ್ತೆ ಬೋರಾನ್ ಈ ಟೈಮಲ್ಲಿ ಎಷ್ಟು ಕೊಡ್ತೀವಿ ಅಂದರೆ ಕರೆಕ್ಟ್ ಕೊಟ್ಟರೆ ನಮಗೆ ಲೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದು ಪ್ಯಾನಿಕಲ್ಸ್ದು ಮಿನಿಮಮ್ಮು ಒಂದು ಪ್ಯಾನಿಕಲ್ಸಿಂದು ಈಗ 1 ಇಂಚ್ ಜಾಸ್ತಿ ಆದ್ರೂ ನಮಗೆ ಅವಾಗ ಒಂದು ಬಳ್ಳಿಲಿ 10 to 20% ಕ್ರಾಪ್ ಜಾಸ್ತಿ ಬರುತ್ತೆ. ಗರೆ ಬರುತ್ತಲ್ಲ ಅದು. ಅದೀಗ ನಾರ್ಮಲ್ ಪ್ರಾಕ್ಟೀಸ್ ಮಾಡಿದಾಗ ಒಂದು 10 ರಿಂದ 15 ಗ್ರಾಮ್ ಒಂದು ಗರೆ ವೆಯ್ಟ್ ಬಂದರೆ ಕರೆಕ್ಟಾಗಿ ನಾವು ಮೈಕ್ರೋನ್ಯೂಟ್ರೆಂಟು ಸ್ಪ್ರೇಗಳು ಕೊಟ್ಟಾಗ ಒಂದು 20 ರಿಂದ 25 ಗ್ರಾಮ್ವರೆಗೂ ಬರುತ್ತೆ, 30 ಗ್ರಾಮ್ವರೆಗೂ ಬಂದಿದೆ. ಅಷ್ಟು ವೇರಿಯೇಷನ್ ಅದು ಒಂದೇ ಬರಲ್ಲ. ಮತ್ತೆ ನೆಕ್ಸ್ಟ್ ನೀವು ಹಾರೆಸ್ಟ್ ಮಾಡಿದಾಗ ಡ್ರೈ ರಿಕವರಿ ಜಾಸ್ತಿ ಬರುತ್ತೆ. ಡೋಸೇಜು ಈಗ ಮೇಜರ್ ಬೇಕಾಗೋದು ಜಿಂಕು, ಬೋರಾನು, ಮ್ಯಾಂಗ್ನೀಸು. ಅಲ್ಲ, ನಾವು ಮಿಕ್ಸ್ ಮಾಡೋದಕ್ಕಿಂತ ರೆಡಿ ಬರುತ್ತಲ್ಲ ಅದು ಬೆಟರ್. ಯಾಕೆಂದ್ರೆ ಮಿಕ್ಸ್ ಮ್ಯಾಂಗ್ನೀಸ್, ಮೆಗ್ನೀಷಿಯಮ್ಮು ಸೆಕೆಂಡ್ರಿ ಆಯಿತು, ಸೆಕೆಂಡ್ರಿ ನ್ಯೂಟ್ರೆಂಟಿಗೆ ಬರುತ್ತೆ. ಮೆಗ್ನೀಷಿಯಮ್ ಬೇಕಾಗುತ್ತೆ, ಅಲ್ಲ ಇದು ಮ್ಯಾಂಗ್ನೀಸ್ ಬೇಕಾಗತ್ತೆ. ಅಲ್ಲ, ಅದೇ ಈಗ ಹೇಳಿದ್ನಲ್ಲ, ಈಗ ನಾವು ಸ್ಪ್ರೇ ಮುಖಾಂತರ ಹೋಗೋದು ಬೆಟರ್. ಈಗ ಈ ಪ್ಲಾಂಟಿಗೆ ಒಂದು 20 ಗ್ರಾಮ್ ಬೇಕಾಗುತ್ತೆ, ನಾವೊಂದು ಹಂಗೆ ಕೊಡೋದು ಕಷ್ಟ ಆಗುತ್ತೆ. 20 ಗ್ರಾಮ್ ಎಲ್ಲ ಸ್ಪ್ರೇ ಮುಖಾಂತರ ಹೋದಾಗ ಇದಕ್ಕೊಂದು 3/4 ಲೀಟರ್ ಸ್ಪ್ರೇ ಕೊಟ್ಟರೆ ಅದಕ್ಕೆ ಬೇಕಾಗಿದ್ದಷ್ಟು ಅದು ಅಪ್ಟೇಕ್ ಆಗುತ್ತೆ. ದೊಡ್ಡ ಪ್ಲಾಂಟಿಗೆ ಜಾಸ್ತಿ ಆಗುತ್ತೆ. ಈಗ ಒಂದು 30 ಅಡಿ ಬಳ್ಳಿ ಇದ್ರೆ ಒಂದು 7-8 ಲೀಟರ್ ಸ್ಪ್ರೇ ಕೊಡ್ತೀವಿ, ಅದಕ್ಕೆ ಸರಿಯಾಗಿದ್ದು ರಿಕ್ವೈರ್ಮೆಂಟ್ ಸಿಗುತ್ತೆ. ಅಲ್ಲಿ ನಾವೀಗ ಒಂದೇ ಯಾವ್ದು ಇದು ಮಾಡ್ತಾ ಇಲ್ಲ, ಪ್ರತಿ ವರ್ಷನೂ ಚೇಂಜ್ ಮಾಡ್ತೀವಿ. ಯಾರದ್ ಮಾಡ್ತೀವಿ, ಯಾರದ್ ಬಡ್ ಬಿಲ್ಡರ್ ಬರುತ್ತೆ, ಆಮೇಲೆ ರೆಕ್ಸಾಲಿನ್ ಅಂತ ಬರುತ್ತೆ, ಆಮೇಲೆ ಇವ್ರದ್ದು IMT ಅವರದ್ದು MS 32 ಏನೋ ಬರುತ್ತೆ, ರಾನಡೆ ಅವರದ್ದು. ಆಮೇಲೆ ಸುಮಾರು ಕಂಪ್ನಿಗಳಿದಾವೆ, ನೆಸ್ಟ್ ಅಂತಿದೆ, BSF ಅಂತಿದೆ, BASF. ಅದು ನಿಮಗೆ ಹೈ ಫಾಸ್ಫರಸ್. ಈ ಟೈಮಲ್ಲಿ ಪ್ಯಾನಿಕಲ್ಸ್ ಬರೋದಕ್ಕೋಸ್ಕರ, ಅದು ಪ್ಯಾನಿಕಲ್ಸ್ ಬರೋದಕ್ಕೋಸ್ಕರ ಕೊಡೋದು. ಅವಾಗ ಪ್ಯಾನಿಕಲ್ಸು ಒಂದೇ ಸತಿ ಫಾಸ್ಟ್ ಆಗುತ್ತೆ, ಮತ್ತೆ ಸ್ವಲ್ಪ ಲೆಂತ್ ಬರುತ್ತೆ. ಈಗ ವರ್ಷಕ್ಕೆ ಎಷ್ಟು ಸಾರಿ ಸ್ಪ್ರೇ ಕೊಡಬೇಕು? 3 ರಿಂದ 4 ರೌಂಡ್ ಕೊಡೋದು ಬೆಟರ್. ಈಗ ಕ್ರಾಪರು ಬಳ್ಳಿ ಆದರೆ ನಾವು ಇರಿಗೇಷನ್ ಸ್ಟಾರ್ಟ್ ಮಾಡಿ ಈಗ ಇವತ್ತು ಇರಿಗೇಷನ್ ಸ್ಟಾರ್ಟ್ ಮಾಡಿದರೆ ಕರೆಕ್ಟ್ 50 ದಿನಕ್ಕೆ ನಮ್ಮ ಪ್ಯಾನಿಕಲ್ ಸ್ಟಾರ್ಟ್ ಆಗುತ್ತೆ. ಈಗ ಅಂದರೆ ನಿಮ್ಮಲ್ಲಿ ಈಗ ಅಡಿಕೆ ತೋಟ ನೀವು ಸ್ಟ್ರೆಸ್ ಕೊಡಲ್ಲ, ನಮ್ಮಲ್ಲೆಲ್ಲ ಏನು ಮಾಡ್ತೀವಿ ಅಂದರೆ ಹಾರ್ವೆಸ್ಟ್ ಮುಗಿಯುತ್ತೆ, ಹಾರ್ವೆಸ್ಟ್ ಮುಗಿದು ಫೆಬ್ರವರಿ ಎಂಡಿಗೆ ಸ್ಟಾರ್ಟ್ ಮಾಡ್ತೀವಿ ಇರಿಗೇಷನ್ ಸ್ಟಾರ್ಟ್ ಮಾಡಿದಾಗ ನಮಗೊಂದು 50 ರಿಂದ 55 ದಿನಕ್ಕೆ ಒಂದು ಫಸ್ಟ್ ಪ್ಯಾನಿಕಲ್ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಆ್ಯಕ್ಚುಲಿ ಕೊಡಬೇಕಾಗತ್ತೆ. ಸ್ಟಾರ್ಟ್ ಆಗೋಕ್ಕಿಂತ ಈಗ ನೀವು ಅಕಸ್ಮಾತ್ ಈಗ ಹಾರ್ವೆಸ್ಟ್ ಯಾವಾಗ ಮುಗಿಸ್ತೀರಿ ನಿಮ್ಮಲ್ಲಿ? ಫೆಬ್ರವರಿ ಮುಗಿಸಿರಿ, ಏಪ್ರಿಲ್ 15ಕ್ಕೆ ಕೊಡ್ಬೋದು ಬೆಟರ್. ಫಸ್ಟ್, ಸೆಕೆಂಡು ಮೇ ಫಸ್ಟ್ ವೀಕಲ್ಲೇ ಮುಗಿಸ್ಬಿಡ್ಬೇಕು. ಥರ್ಡು ಬೇಡ, ಈಗಲ್ಲ, ಅದು ಸೆಪ್ಟೆಂಬರ್
ಅಕ್ಟೋಬರಲ್ಲಿ. ಅಲ್ಲ, ವರ್ಷಕ್ಕೆ 4 ಸ್ಪ್ರೇ. ಅದೇ ಫಸ್ಟ್ 2 ಬಿಫೋರ್ ಮಾನ್ಸೂನ್, ಆಮೇಲೆ 2 ಆಫ್ಟರ್ ಮಾನ್ಸೂನ್. ಇದು ಪರ್ ಲೀಟರ್ ಬೇಸಿಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಯಾವ ರೀತಿ ಕೊಡುವಂಥದ್ದು? ಲೀಟರ್ಗೆ ಅಥವಾ 200 ಲೀಟರ್ಗೆ ಎಷ್ಟು ಕೊಡಬೇಕು? ಈಗ 200 ಲೀಟರ್ ಆದರೆ ಒಂದು ನೀವು ಚಿಲೇಟೆಡ್ ಆದರೆ 200 ಗ್ರಾಮ್ ಹಾಕ್ಬೋದು ಅಷ್ಟೇ. 200 ಇಂದ 250 ಗ್ರಾಮ್ ಮ್ಯಾಕ್ಸಿಮಮ್. ಅಂದರೆ ಅದಕ್ಕಿಂತ ಜಾಸ್ತಿ ರೆಕಮೆಂಡೇಶನ್ ಹೇಳ್ತಾರೆ, ಬೆಟರ್ ಅಲ್ಲ. ಈಗ ಅಪ್ಟೇಕು ಪ್ರತಿಯೊಂದಕ್ಕೂ ಅಕಸ್ಮಾತ್ ನಾವು ಸ್ಪ್ರೇ ಮಾಡ್ತೀವಿ, ಟೆಂಪ್ರೇಚರ್ ರೈಸ್ ಆಯಿತು ಅಥವಾ ನೀರು ಹೊಡಿಯೋಕ್ಕಾಗಿಲ್ಲ, ಈ ಥರ ಆದರೆ ಸ್ವಲ್ಪ ಡ್ಯಾಮೇಜ್ ಬರುತ್ತೆ ಎಲೆಗಳು. ಹಾಗಾಗಿ 200 ಗ್ರಾಮು ಕರೆಕ್ಟ್ 200 ಲೀಟರ್ ಸಾಕು. ಯಾವುದೇ ಮೈಕ್ರೋನ್ಯೂಟ್ರೆಂಟ್ ಹಾಕೋದಾದ್ರು 200 ಗ್ರಾಮ್ ಬ್ಯಾರಲ್ ಎಲ್ಲ 4 ರೌಂಡ್ಸ್ ಅಲ್ಲಿ ಹಾಕಬೇಕು. 4 ರೌಂಡ್ಸ್ ಅಲ್ಲಿ ಹಾಕಿದ್ರೆ ಬೆಟರ್. ಬ್ಯಾರಲ್ಗೆ 100 ಲೀಟರ್ 200 ಲೀಟರ್. ಹಾಂ, 1 ಲೀಟ್ರಿಗೆ 1 ಗ್ರಾಮ್. ಹಾಂ, ಸಾಕಾಗುತ್ತೆ. ಚಿಲೇಟೆಡ್, ಚಿಲೇಟೆಡ್ ಅಲ್ಲ. ನಾನ್ ಚಿಲೇಟೆಡ್ ಆದರೆ 1 kg ವರೆಗೂ ಬೇಕಾಗುತ್ತೆ. ಈಗ ಪಣಿಯೂರು ಎಸ್ ಅಂತೆಲ್ಲ ಬರ್ತಾ ಇತ್ತು, ಆಮೇಲೆ ಇವ್ರದ್ದು ರಿಸರ್ಚ್ ಅವ್ರದ್ದು ಬರುತ್ತೆ, ಅದೆಲ್ಲ 1 kg ಬೇಕಾಗುತ್ತೆ. ಅದು ವ್ಯತ್ಯಾಸ ಚಿಲೇಟೆಡ್ ನಾನ್ ಚಿಲೇಟೆಡ್? ಈಗ ನೀವು ಹೈ ಫಾಸ್ಫರಸ್ ಜೊತೆ ಎಲ್ಲ ಯೂಸ್ ಮಾಡ್ತೀರಲ್ಲ, ಆವಾಗ ಯಾವುದೇ ಮೈಕ್ರೋನ್ಯೂಟ್ರೆಂಟ್ ಮಿಕ್ಸ್ ಮಾಡೋಕ್ಕೆ ಬರಲ್ಲ. ಈಗ 1261-0, ಆಮೇಲೆ 1054-10 ಈ ಥರದಕ್ಕೆ ಹೈ ಫಾಸ್ಫರಸ್ ಇದ್ದಾಗ ಯಾವುದೇ ಮೈಕ್ರೋನ್ಯೂಟ್ರೆಂಟ್ ಮಿಕ್ಸ್ ಮಾಡೋಕ್ಕೆ ಅಂದರೆ ಕೆಮಿಕಲ್ ಬೇಸ್ಡ್ ಆಗಿ ಬರಲ್ಲ. ಅವಾಗ ಚಿಲೇಟೆಡ್ ಆದರೆ ಮಿಕ್ಸ್ ಮಾಡ್ಬೋದು. ಯಾರ ಬೆಡ್ ಬಿಲ್ಡರ್ ಒಳ್ಳೇದ ಅಲ್ಲ ಪನ್ನೀರ್ ಸ್ಪೆಷಲ್ ಅಂತ ಬರ್ತಲ್ಲ, ಅದು ಸ್ಪ್ರೇ ಕೊಟ್ಟಿರಬೇಕು ಎಕ್ಸ್ಪೀರಿಯನ್ಸ್ ಪ್ರಕಾರ? ಇಲ್ಲ, ಅದೀಗ ಆ ಟೈಮಲ್ಲಿ ಯಾವ ಯಾವ್ದು ಕೊಡ್ತೀವಿ ಅನ್ನೋದ್ರ ಮೇಲೆ. ಪೋಸ್ಟ್ ಹಾರ್ವೆಸ್ಟ್ ಈಗ ನೀವು ಹೇಳ್ತಿರಲ್ಲ 4 ಫಸ್ಟ್ ಸ್ಪ್ರೇ ಯಾರ ಬಡ್ ಬಿಲ್ಡರ್ಗೆ ಹೋಗ್ಬೋದು. ಯಾರ ಬೆಡ್ ಬಿಲ್ಡರ್? ಹೌದು. ನೆಕ್ಸ್ಟ್ ಸೆಕೆಂಡ್ ಸ್ಪ್ರೇ ಪನ್ನೀರ್ ಸ್ಪೆಷಲ್ ಹೋಗ್ಬೋದು. ಆಮೇಲೆ ಥರ್ಡ್ ಅಂಡ್ ಫೋರ್ತ್ ನಾವು 13045 ಪ್ಲಸ್ ಮೈಕ್ರೋನ್ಯೂಟ್ರೆಂಟು, ಆಮೇಲೆ ಮಂಗಳ ಬಯೋ 20 ಹೋಗ್ತೀವಿ. ಮಂಗಳ ಬಯೋ 20 ಅದು ಅದರಲ್ಲಿ ನಿಮಗೆ 20 ಹಾಲು ಪ್ಲಸ್ ಸೀವಿಡ್ ಎಕ್ಸ್ಟ್ರಾಕ್ಟು ಪ್ಲಸ್ ಮೈಕ್ರೋನ್ಯೂಟ್ರೆಂಟ್ ಇರುತ್ತೆ. ಇದೆ ಅದು ಬೋರಾನು ಮೈಕ್ರೋನ್ಯೂಟ್ರೆಂಟ್. ವೈರಸ್ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಏನಾದರೂ ಮೆಥಡ್ ಇದೆ? ಅದು ಅದೇನೋ ಒಂದು ಎಲೆ ಇಲ್ಲ. ಈಗ ನೋಡಿ, ಇದು ಎಲ್ಲದೂ ಟೆಂಡರ್ ಲೀಫ್ ಅಲ್ಲಿ ವೈರಸ್ ಸಿಂಪ್ಟಮ್ಸ್ ಕಾಣ್ತಾ ಇದೆ. ನಿಮಗೆ ಹಳೆ ಎಲೆಯಲ್ಲಿ ಯಾವ್ದ್ರಲ್ಲೂ ವೈರಸ್ ಸಿಂಪ್ಟಮ್ ಕಾಣ್ತಾ ಇಲ್ಲ. ಎಲ್ಲ ಹೊಸ ಎಲೆಯಲ್ಲಿ ಮಾತ್ರ ಕಾಣ್ತಾ ಇದೆ. ಹಳತ್ರಲ್ಲಿ ಯಾವುದು ಕಾಣ್ತಾ ಇಲ್ಲ. ಹಳತ್ ಯಾವ ತರ ಆಗತ್ತೆ ಅಂದ್ರೆ ಇದು ಫುಲ್ ದಪ್ಪ ಆಗತ್ತೆ, ಈ ಚುಕ್ಕೆಗಳು ಪೂರ್ತಿ ಇದ್ರಲ್ಲಿ ಕಾಣುತ್ತೆ. ಮತ್ತೆ ಸೈಜ್ ಬರಲ್ಲ, ಈ ಎಲೆ ಸೈಜ್ ಬರಲ್ಲ, ಸಣ್ಣ ಆಗತ್ತೆ, ಸಣ್ಣ ಆಗ್ತಾ ಹೋಗುತ್ತೆ ಕ್ರಮೇಣ. ಮತ್ತೆ ಸ್ವಲ್ಪ ಈ ಗ್ರೀನಿಶ್ ಇರಲ್ಲ, ಎಲ್ಲ ಹಿಂಗಾಗತ್ತೆ. ಅದು ವೈರಸ್ ಸರಿ ಮಾಡ್ಲಿಕ್ಕೆ ಆಗುತ್ತೆ ಹಾಗಾದ್ರೆ? ಅಲ್ಲ, ಇದು ಬಹುಶಃ ಮೈಕ್ರೋನ್ಯೂಟ್ರೆಂಟ್ ಡೆಫಿಷಿಯನ್ಸಿಯಿಂದ ಈ ತರ ಆಗತ್ತೆ. ಈಗ ಏನ್ ಮಾಡ್ಬೇಕಾಗ್ತದೆ? ಅಲ್ಲ, ಅದೇ ಈಗ ಇದು ಮೈಕ್ರೋನ್ಯೂಟ್ರೆಂಟ್ 1-2 ರೌಂಡ್ ಮೈಕ್ರೋನ್ಯೂಟ್ರೆಂಟ್ ಸ್ಪ್ರೇ ಕೊಟ್ಟು ನೋಡಿ, ಅಕಸ್ಮಾತ್ ಈ ಮಳೆಗಾಲದಷ್ಟೊತ್ತಿಗೆ ನಿಮಗೆ ಎಲ್ಲ ಈ ತರ ದಪ್ಪ ಆಗತ್ತಲ್ಲ, ಅವಾಗ್ಲೂ ಈ ಸಿಂಪ್ಟಮ್ಸ್ ಬಂದ್ರೆ ಅದನ್ನ ರಿಮೂವ್ ಮಾಡೋದು ಬೆಟರ್. ಅದು ವೈರಸ್ ಹಾಕಕ್ಕಾಗಲ್ಲ ನಾವು. ಈಗ ಈ ಬಳ್ಳಿಗೆ ಮಿನಿಮಮ್ ಬರೀ ಮೆಣಸಿಗೆ ಹಾಕತ್ತಂದ್ರೆ 10 kg ಹಸಿ ಕೊಯ್ದ್ರೆ ನಾವು 10 kg ಕಾಂಪೋಸ್ಟ್ ಹಾಕ್ತೀವಿ. 10 kg ಕಾಂಪೋಸ್ಟ್ ಹಾಕಿದ್ರೆ ಮಾತ್ರ ನಾವು ಇಷ್ಟು ಕೆಮಿಕಲ್ ಹಾಕಕ್ಕಾಗತ್ತೆ. ಮತ್ತೆ ಇದ್ರಲ್ಲಿ ನಾವೀಗ ಹಾಕ್ತಾ ಇರೋ ಕೆಮಿಕಲ್ಲು ಯಾವುದು ಮಣ್ಣನ್ನು ಹಾಳು ಮಾಡೋಂಥದ್ದಲ್ಲ. ಈಗ ಯೂರಿಯಾ ಯೂಸ್ ಮಾಡಲ್ಲ ನಾವು, ಆದಷ್ಟು ರಾಕ್ ಫಾಸ್ಫೇಟು pH ನೋಡ್ಕೊಂಡು ಹಾಕ್ತೀವಿ. ರಾಕ್ ಫಾಸ್ಫೇಟ್ ಕೆಮಿಕಲ್ ಅಲ್ಲ, MOP ಆ್ಯಕ್ಚುಲಿ ಕೆಮಿಕಲ್ ಅಲ್ಲ, ಅದರ ಅದು MOP ಮಾಡೋ ಟೈಮಲ್ಲೇ ಅದಕ್ಕೆ ಕ್ಲೋರಿನ್ ಮಿಕ್ಸ್ ಮಾಡ್ತಾರೆ. ಅದ್ರಲ್ಲಿ ನಮಗೆ ತೊಂದರೆ ಮಾಡೋದು ಈ ಯೂರಿಯಾ ಒಂದು ಮಾತ್ರ. ಮತ್ತೆ ಬೇರೆ ಈಗ ಪಾಲಿಸಲ್ಫೇಟ್ ಹಾಕ್ತೀವಿ, ಅದು ಕೆಮಿಕಲ್ ಅಲ್ಲ. ಪೊಟ್ಯಾಶು ಆ್ಯಕ್ಚುಲಿ ಕೆಮಿಕಲ್ ಅಲ್ಲ, ಆದರೆ ಅದು ಪ್ಯೂರಿಫೈ ಮಾಡೋ ಟೈಮಲ್ಲಿ ಕ್ಲೋರಿನ್ ಮಿಕ್ಸ್ ಮಾಡ್ತಾರೆ. SOP ಹಾಕಿದ್ರೆ ನೀವು ಅದನ್ನೂ ಯೂಸ್ ಮಾಡ್ಬೋದು. ಅದ್ರಲ್ಲಿ ನಮಗೆ ಪ್ರಾಬ್ಲಮ್ ಆಗೋದು ಯೂರಿಯಾ ಒಂದೇ. ಮತ್ತೆ ಇನ್ಸೆಕ್ಟಿಸೈಡು, ಪೆಸ್ಟಿಸೈಡು ಇದೆಲ್ಲ ಇದೆಯಲ್ಲ, ಅದು ಬೇಕಾದರೆ ಬ್ಲಾಂಕೆಟ್ ಆಗಿ ಯಾವುದು ಮಾಡಬೇಡಿ. ಮತ್ತೆ ಬರೀ ಸಾವಯವದಲ್ಲಿ ಅಡಿಕೆ ಸಾಧಾರಣ ಕ್ರಾಪ್ ಬರುತ್ತೆ. ಪೆಪ್ಪರು 4 ವರ್ಷಕ್ಕೊಂದು ಎವರೇಜ್ ಕ್ರಾಪ್ ತೆಗಿಬೋದು, ಪ್ರತಿ ವರ್ಷ ತೆಗಿಯೋದು ಕಷ್ಟ ಆಗುತ್ತೆ. ಯಾಕೆಂದ್ರೆ ಪೆಪ್ಪರಿಗೆ ಯಾವ ಥರ ಅಂದರೆ, ಈಗ ಇದು ನೋಡಿ ಪ್ಯಾನಿಕಲ್ ಬರ್ತಾ ಇದೆ, ಇದಕ್ಕೆ ಕರೆಕ್ಟ್ ಟೈಮ್ ಅಂತ ಇರುತ್ತೆ. ಆ ಟೈಮಲ್ಲಿ ಬಂದರೆ ಮಾತ್ರ, ಇದೀಗ ಇದರಲ್ಲಿ ನೋಡಿ ಬಂದಿದೆ, ಇದು ಕರೆಕ್ಟ್ ಜೂನು ತಿಂಗಳಲ್ಲಿ ಬಂತು ಅಂದರೆ 100% ಅದರಲ್ಲಿ ಗಂಡು ಮತ್ತು ಹೆಣ್ಣು ಇರುತ್ತೆ. ಕರೆಕ್ಟು ಅಂದರೆ ಈಕ್ವಲೇಷನ್ ಕರೆಕ್ಟ್ ಆಗುತ್ತೆ. ಆವಾಗ ಪಾಲಿನೇಷನ್ನು ಆಗಿ ಸೆಟ್ಟಿಂಗ್ ಆಗುತ್ತೆ. ಅದೇ ಜೂನ್ ಕಳೆದ್ಮೇಲೆ ನಾವು ಸೆಟ್ಟಿಂಗ್ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಬರೀ ಇದು ಸಾವಯವ ಕಷ್ಟ ಆಗುತ್ತೆ. ಅಂದ್ರೆ ಅದು ಇನ್ಸೆಕ್ಟಿಸೈಡು ಮತ್ತೆ ಪೆಸ್ಟಿಸೈಡ್ ಅಲ್ಲಿ
ಆದ್ರೆ ಅದೇ ಇನ್ಸೆಕ್ಟಿಸೈಡು ಪೆಸ್ಟಿಸೈಡು ಈಗ ಅನಿವಾರ್ಯ ಆದ್ರೆ ಮಾತ್ರ ಯೂಸ್ ಮಾಡಿ. ಅದು ಗ್ರೀನ್ ಲೇಬಲ್ ಇಂದ ಮಾಡಿದ್ರೆ ಬೆಟರ್. ಈಗ ಸುಮಾರು ಬಂದಿದೆ ಗ್ರೀನ್ ಲೇಬಲ್ಗಳು. ಈ ನೈಟ್ರೋಜನ್ ಜಾಸ್ತಿ ಇರುವಂತ ಬೆಳೆಗಳು, ಈಗ ತರಕಾರಿ, ವಿಳ್ಯದೆಲೆ, ಬಾಳೆ ಇಂಥದ್ದಕ್ಕೆಲ್ಲ ನಡೆಯುತ್ತೆ. ನಾವು ಮುಂಚೆ ಈಗ ಒಂದು 20 ವರ್ಷದ ಕೆಳಗೆ ಯಾವ ತರ ಐತೆ ಅಂದ್ರೆ ಸೊಪ್ಪು ಹಾಕ್ತಾ ಇದ್ದು ಕೊಟ್ಟಿಗೆಗೆ ಮತ್ತೆ ತೋಟಕ್ಕೆ. ಈಗ ನಿಮ್ಮಲ್ಲಿದೆ ನಂಗೆ ಗೊತ್ತಿಲ್ಲ, ನಮ್ಮಲ್ಲಿ ಸೊಪ್ಪಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ ಸಿಗುತ್ತೆ, ದರ್ಗಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಆಮೇಲೆ ಬೂದಿ ಹಾಕ್ತಾ ಇದ್ದು, ಈಗ ಮನೇಲಿ ಅಡಿಗೆ ಮಾಡ್ಬೇಕಾದ್ರೆ ನಾವು ಕಟ್ಕೆ ಮಾಡ್ತಾ ಇದ್ದು. ಈಗಿನ ಕಾಂಪೋಸ್ಟ್ ಯಾವ ತರ ಆಗ್ತಾ ಇದೆ ಅಂದ್ರೆ ಬರೀ ದನ ತಿಂದದ್ದು ಸಗಣಿ ಮಾತ್ರ ಹೊರಗೆ ಬರ್ತದೆ. ಅದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ ಮತ್ತೆ ಸೆಕೆಂಡರಿ ನ್ಯೂಟ್ರಿಯೆಂಟ್ಗಳು ಕಮ್ಮಿ ಆಗಿ ಬರೀ NPKಗಳು ಮಾತ್ರ ಸಿಗ್ತಾ ಇದೆ. ಅದನ್ನ ಬ್ಯಾಲೆನ್ಸ್ ಮಾಡಿದ್ರೆ ಮಾಡ್ಬೋದು, ಮಾಡಕ್ಕಾಗಲ್ಲ ಅಂತೇನಲ್ಲ. ಮತ್ತೆ ಈ ಸಾವಯವದ್ದು ಅಷ್ಟು ಈಗ ಹೇಳೋದು ಸರಿಯಲ್ಲ ಕೆಲವುದು. ಈಗ ಕೆಲವು ಕಾಂಪೋಸ್ಟ್ ಕಂಪ್ನಿಗಳು ಬರ್ತವೆ, ಅದು ಕರೆಕ್ಟ್ ಆಗಿ ಕಾಂಪೋಸ್ಟೇ ಆಗಿರಲ್ಲ, ಅದು ಹಾಕ್ತೇ ಇರೋದೇ ಬೆಟರ್. ಅಲ್ಲ, ರಾಸಾಯನಿಕ ಕೆಲವರು ಹಾಕ್ತಾರ ಬಿಡ್ತಾರ ಗೊತ್ತಿಲ್ಲ. ಎಲ್ಲರಿಗಿಂತ ರಾಸಾಯನಿಕ ಹಾಕಿರೋ ಪ್ರಾಬ್ಲಮ್ ಆಗಲ್ಲ, ಕರೆಕ್ಟ್ ಆಗಿ ಕಾಂಪೋಸ್ಟ್ ಆಗದೆ ಇದ್ರೆ ಅದ್ ನಾವು ತಂದು ಮಣ್ಣಿಗೆ ಹಾಕಿದ್ರೆ ಮಣ್ಣು ಡ್ಯಾಮೇಜ್ ಆಗುತ್ತೆ. ಮತ್ತೆ ಸಿಟಿ ಕಾಂಪೋಸ್ಟ್ ಅಲ್ಲಿ ನಮಗೆ ಹೆವಿ ಮೆಟೀರಿಯಲ್ ಅಂತ ಬರುತ್ತೆ, ಪಾದರಸ, ಈ ತರ ಸೀಸ ಎಲ್ಲ, ಅದು ಮಣ್ಣಿಗೆ ಬಿತ್ತು ಅಂದ್ರೆ ಮತ್ತೆ ಮಣ್ಣು ಹಾಳಾಗುತ್ತೆ. ಕೆಮಿಕಲ್ಗಿಂತ ಜಾಸ್ತಿ ಎಫೆಕ್ಟ್ ಸಾವಯವದಿಂದ ಆಗುತ್ತೆ. ಇಲ್ಲ ಸರ್, ಗೊತ್ತಿಲ್ಲ. ನಾವು ಹೊರಬದಿಂದ ಯಾವ್ದೇ ಕಾಂಪೋಸ್ಟ್ ತರಲ್ಲ, ನಾವು ಮನೇಲಿ ಮಾಡಿದ ಕಾಂಪೋಸ್ಟ್ ಇದ್ರೆ ಮಾತ್ರ ನಾವು ಹಾಕೋದ್ ಬಿಟ್ರೆ, ನೀವು ಅದನ್ನ ಲ್ಯಾಬಿಗೆ ತಗೊಂಡೋಗಿ ಚೆಕ್ ಮಾಡಿಸಿ ನೀವು ಇದು ಮಾಡೋದು ಬೆಟರ್. ಫಾರ್ಮ್ ಟೀ ಅವ್ರದ್ದು ಸಿಟಿ ಕಾಂಪೋಸ್ಟ್ ಅಂತ ಹೇಳಿ ಬರ್ತದೆ ಸರ್, ಅದೇ ಹೇಳಿನಲ್ಲ, ಈಗ ನಾವು ಹೊರಬದಿಂದ ತರಲ್ಲ, ನಾವು ಒಂದ ಕಾಂಪೋಸ್ಟ್ ಹಾಕೋದ್ ಬಿಡ್ತೀವಿ, ಇಲ್ಲ ನಮ್ಮ ಮನೇಲಿ ಮಾಡೋದು. ನಾವು ವರ್ಷಕ್ಕೆ ಹೆಚ್ಚು ಕಮ್ಮಿ ಒಂದು 5,000 to 6,000 ಬುಟ್ಟಿ ಕಾಂಪೋಸ್ಟ್ ನಾವೇ ರೆಡಿ ಮಾಡ್ಕೊಂತೀವಿ, ನಾವು ಅಡಿಕೆ ಸಿಪ್ಪೆ ಇದೆಲ್ಲ ಹಾಕಿ. ಹಾಗಾಗಿ ಹೊರಬದಿಂದ ತರಲ್ಲ, ಮತ್ತೆ ನಮಗೆ ಚೀಪ್ ಆಗುತ್ತೆ. ಮತ್ತೆ ಈಗ ಕಾಂಪೋಸ್ಟ್ ಅಂತ ಹೇಳ್ತಾರೆ 1 kg 2 kg, 1 kg 2 kg ಖಂಡಿತ ಸಾಲದು. ನಿಮ್ದು ಅಡಿಕೆ ಮತ್ತು ಪೆಪ್ಪರ್ ಇದ್ರೆ ನೀವು ಪ್ರತಿ ವರ್ಷ 15 to 20 kg ಕಾಂಪೋಸ್ಟ್ ಎಷ್ಟು. ನೀವು ಈಗ ಈ ಅಡಿಕೆ ಮರದಲ್ಲಿ 10 kg ಹಸಿ, 10 to 15 kg ಹಸಿ ಬರುತ್ತೆ. ಪೆಪ್ಪರ್ ಅಲ್ಲಿ ಒಂದು 10 kg ಬರುತ್ತೆ, ಅಲ್ಲಿಗೆ 20 kg. ನೀವು ರಿಟರ್ನ್ 20 kg ಕೊಡ್ಲೇಬೇಕು. ಇಲ್ಲ ಅಂದ್ರೆ ನಿಮಗೆ ಈ ವರ್ಷ ಕ್ರಾಪ್ ಬರುತ್ತೆ, ಮುಂದಿನ ವರ್ಷ ಕಮ್ಮಿ ಆಗುತ್ತೆ. ಸರ್, ಈಗ ವೈರಸ್ಸಿಗೆ COC ಡ್ರೆಂಚಿಂಗ್ ಮಾಡ್ಲಿಕ್ಕೆ ರೆಕಮೆಂಡ್ ಮಾಡ್ತಾರಲ್ಲ? ಇಲ್ಲ ಸರ್, ವೈರಸ್ಸಿಗೆ ಎಲ್ಲೂ ಯಾರು ಮಾಡಿದ್ದಾರೆ ಸರ್? ಯಾರು ಮಾಡಿಲ್ಲ, ಎಲ್ಲೂ ಮಾಡಿಲ್ಲ. ವೈರಸ್ಸಿಗೆ ಆಗಲ್ಲ. ಫಂಗಿಸೈಡ್ಗೆ ಇಲ್ಲ. ಇದು ಏನಾಗಿದೆ ಅಂದ್ರೆ ಎಲ್ಲೋ ಲೇಬರ್ ಕೆಲಸ ಮಾಡ್ಬೇಕಾ ಡ್ಯಾಮೇಜ್ ಇದು ಈಗ ಈಗ ಅದೇ ಹೇಳಿನಲ್ಲ, ಎಲ್ಲದೂ ನಮಗ್ 90% ಡ್ಯಾಮೇಜ್ ಆಗೋದು ನಾವು ತೋಟದಲ್ಲಿ ಜಾಸ್ತಿ ತಿರುಗೋದ್ರಿಂದ. ಆಮೇಲೆ ಈಗ ಅಂದ್ರೆ ಈ ತರ ಕೆಲಸ ಮಾಡ್ಬೇಕಾದ್ರೆ, ಆಮೇಲೆ ಮಿಲಿಬಗ್ ನಮಗ್ ಫೈಟ್ ಅಪ್ ತರ ಬರೋದು ಬಾರಿ ಕಮ್ಮಿ, ಎಲ್ಲ 1%. ಈ ತರ ನೋಡಿ, ಇದು ಡ್ಯಾಮೇಜ್ ಆಗಿದೆ. ಪೆಪ್ಪರ್ ಅಲ್ಲಿ ಎಲ್ಲಕ್ಕಿಂತ ಅಬ್ಸರ್ವೇಷನ್ ಮುಖ್ಯ. ನಾವೀಗ ಅದಕ್ಕೆ ಏನಾದ್ರು ಇಲ್ಲ, ಈಗ ಅಲ್ಲಿ ಡ್ಯಾಮೇಜ್ ಆದ್ರೆ ಅಲ್ಲಿಂದ ಮತ್ತೆ ಚಿಗುರು ಬರಲ್ಲ. ಅದು ಯಾವಾಗ ಈಗ ಫಂಗಸ್ ಅಟ್ಯಾಕ್ ಆಗ್ತದಲ್ಲ ಅದಕ್ಕೆ ಫಂಗಸ್, ಅದೇ ಫಂಗಸ್ ಅಟ್ಯಾಕ್ ಆಗದಂಗೆ ಗೊತ್ತಾದ್ರೆ ಮಾಡ್ಬೋದು, ಗೊತ್ತಾಗದೇ ಇದ್ರೆ ಕಷ್ಟ.